ತಿಮ್ಮಪ್ಪ ನಾಯಕ ಒಬ್ಬ ಸೇನಾಧಿಪತಿಯ ಮಗನಾಗಿ ಜನಿಸಿದನಷ್ಟೇ. ಬಾಲ್ಯದಲ್ಲಿ ಅಕ್ಷರಾಭ್ಯಾಸ, ವ್ಯಾಕರಣ ಜೊತೆಗೆ ಕತ್ತಿ ಒರೆಸಿ ಕುದುರೆ ಸವಾರಿಯನ್ನು ಕಲಿತ ಕೆಲವೇ ವರ್ಷಗಳಲ್ಲಿ ಬೀರಪ್ಪ ನಾಯಕ ಮತ್ತು ಬಚ್ಚಮ್ಮ ತೀರಿಕೊಂಡರು. ತಂದೆಯ ಬಳಿಕ ತಿಮ್ಮಪ್ಪ ನಾಯಕ ತನ್ನ ಕಿರಿವಯಸ್ಸಿನಲ್ಲಿಯೇ ಬಂಕಾಪುರ ಪ್ರಾಂತ್ಯಕ್ಕೆ ಡಣಾಯನಾಯಕ. ಸಲ ಆತ ತನಗಾಗಿ ಒಂದು ಹೊಸ ಮನೆಯನ್ನು ಕಟ್ಟಿಕೊಳ್ಳಬೇಕು ಎಂದು ಒಂದು ಸ್ಥಳ ಆಯ್ದುಕೊಂಡ. ಅಲ್ಲಿ ಮನೆ ಕಟ್ಟಲು ಅಡಿಪಾಯ ತೋಡುವಾಗ ಭೂಮಿಯಲ್ಲಿ ಚಿನ್ನ, ವಜ್ರ, ವೈಡೂರ್ಯಗಳಿಂದ ತುಂಬಿದ ಕೊಪ್ಪರಿಕೆಯೊಂದು ಕಂಡಿತು. ಅಪಾರ ಸಂಪತ್ತು ತಿಮ್ಮಪ್ಪ ನಾಯಕನ ಕೈ ಸೇರಿತು. ತನ್ನ ಅದೃಷ್ಟದಿಂದಾಗಿ ದೊರೆತ ಆ ಕೊಪ್ಪರಿಕೆಯಲ್ಲಿಯ ದನಕನಕವನ್ನೆಲ್ಲ ತಿಮ್ಮಪ್ಪ ನಾಯಕ ಬಡಬಗ್ಗರಿಗೆ ಧಾರಾಳವಾಗಿ ದಾನ ಮಾಡಿದ. ಈ ದಾನಶೂರತ್ವವನ್ನು ಕಂಡು ಜನರು ಈ ಬಂಗಾರ ಮನುಷ್ಯನನ್ನು ಕನಕನಾಯಕ ಎಂದು ಆಡಿ ಹೊಗಳಿದರು. ಕನಕನಾಯಕನ ಇಷ್ಟ ದೈವವಾದ ಆದಿಕೇಶವ ಆಗಾಗ ಕನಸಿನಲ್ಲಿ ಕಂಡು ಕನಕ, ನನ್ನ ದಾಸನಾಗು ಎಂದು ಆದೇಶ ನೀಡುತ್ತಿದ್ದ. ನಾನು ಕನಕನೆಂಬ ಕುರುಬ, ತಮ್ಮಿಂದ ಗುರುಮಂತ್ರ ಪಡೆಯಲು ಬಂದಿದ್ದೇನೆ. ದಯತೋರಿ ಗುರುಮಂತ್ರವನ್ನು ಕರುಣಿಸಿ ಎಂದು ಕೇಳಿದರು. ಶ್ರೀ ವ್ಯಾಸರಾಯರು ಈ ಹೊಸಬನನ್ನು ನೋಡಿದರು. ಮನಸ್ಸು ಹಗುರವಾಗಿತ್ತೇನೋ. ನಗುತ್ತಾ, ಓಹೋ, ನೀನು ಕುರುಬನೋ? ಬ್ಯಾ ಮ್ಯಾ ಎಂಬ ಕುರಿಮಂತ್ರ ನಿನಗೆ ಬರ್ತಾ ಇರಬಹುದು. ಇನ್ನು ಕೋಣಮಂತ್ರವೇ ನಿನಗೆ ಮುಂದಿನ ಪಾಠ, ಸರಿಯಷ್ಟೇ ಎಂದರು. ಸರಿ ಸ್ವಾಮಿ, ಹಾಗೆ ಆಗಲಿ, ನಾನು ಕೋಣಮಂತ್ರವನ್ನೇ ಸಿದ್ಧಿಸಿಕೊಳ್ಳುವೆ ಎಂದೆನ್ನುತ್ತಾ ಅಲ್ಲಿಯೇ ಕೋಣ ಎಂದು ಜಪಿಸಿ ನಡೆದರು. ಕನಕದಾಸರು ಏನಾಶ್ಚರ್ಯ! ಸಾಕ್ಷಾತ್ ಯಮಧರ್ಮರಾಯನ ವಾಹನವಾದ ಕೋಣವು ಪ್ರತ್ಯಕ್ಷವಾಯಿತು. ಬಲಿಷ್ಠವಾದ ಈ ದೈವಿ ಕೋಣವನ್ನು ಕಾಣುತ್ತಲೇ ಶ್ರೀ ವ್ಯಾಸರಾಯರು ಆನಂದ ಬಾಷ್ಪಗರೆದರು. ಶ್ರೀ ವ್ಯಾಸರಾಯರಿಗೆ ಅಂತರ್ಜ್ಞಾನ